ತಡೀರಿ ಹೋಗ್ಬೇಡ್ರಿ, ಸ್ವಲ್ಪ ವಿಡಿಯೋ ನೋಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ನಮಗೂ ಸಪೋರ್ಟ್ ಮಾಡ್ರಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ಇವಾಗ ನಾನು ನುಗ್ಗಿ ಸೊಪ್ಪು ಸೋಸಾಗತ್ತೇನಿ. ಸಾಯಂಕಾಲ ಬೆಳಗಿಗೆ ರೊಟ್ಟಿ ನುಗ್ಗಿ ಸೊಪ್ಪಿನ ಪಲ್ಯ ಮತ್ತೆ ಉದಕ ಮಾಡೋಣ ಅಂತ ರಾತ್ರಿನ ಸೋಸಿ ಇಟ್ಕೊಳತ್ತೇನಿ. ಇದು ಭಾಳ ಡಿಫಿಕಲ್ಟ್. ಇದು ಏನದು ನುಗ್ಗಿ ಸೊಪ್ಪು ಸೋಸೋದು ಅಂತ ಅಂದ್ರ ಒಂದೊಂದೇ ಎಲೆ ಬಿಡಿಸ್ಬೇಕು. ಇದು ಕಡ್ಡಿ ಪಲ್ಯ ಒಳಗೆ ಬಂತಂದ್ರೆ ಟೇಸ್ಟ್ ಅನ್ಸಂಗಿಲ್ಲ ಪಲ್ಯ. ಇದನ್ನ ಸ್ವಲ್ಪ ಫ್ರಿಜ್ನೊಳಗೆ ಇಟ್ವಿ ಅಂದ್ರ ಒಂದು ಅರ್ಧ ಗಂಟೆ ಆದ್ಮೇಲೆ ಒಂದು ಕಾಟನ್ ಬಟ್ಟೆ ಸುತ್ತಿ ಇಟ್ರ ಅದು ಕಾವಿಗೆ ತಾನೇನೆ ಎಲ್ಲಿ ಉದುರ್ಕೊಂಡ್ ಬಿಡ್ತೈತಿ. ಇಲ್ಲ ನಾವು ನೆನಪಾಗ್ಲಿಲ್ಲಪ್ಪ ಅಂದ್ರ ಫ್ರಿಜ್ಜಿಂದ ಹೊರಗಿಟ್ಟು ಸಾಯಂಕಾಲನೇ ನಾವು ಇದು ಸೊಪ್ಪು ಕ್ಲೀನ್ ಮಾಡ್ಕೊಂಡು ಬೆಳಗ್ಗೆ ಪಲ್ಯ ಮಾಡಕಂದ್ರ ಭಾಳ ಜಲ್ದಿ ಅನುಕೂಲ ಆಕತ್ ನೋಡ್ರಿ. ಇಲ್ಲಾಂದ್ರ ನಾವು ಬೆಳಗ್ಗೆನೆ ಎಲ್ಲ ಇದು ಬಿಡಿಸ್ಕೊಂತೇವಿ ಅಂದ್ರ ಒಂದ್ ಮುಕ್ಕಾಲ್ ಭಾಗದಷ್ಟು ಕಡ್ಡಿನ ಸೊಪ್ಪಿನಾಗ ಪಲ್ಯದಾಗ ಹೋಗ್ಬಿಡ್ತೈತಿ. ಅಷ್ಟು ರುಚಿ ಅನ್ಸಂಗಿಲ್ಲ ಇದು. ನಾ ಯಾವಾಗ ಮಾಡಿದ್ರು ಈ ತರ ಸೊಪ್ಪು ಬಿಡಿಸ್ಕೊಂಡನೆ ಮಾಡೋದು. ಈ ತರ ಕಡ್ಡಿ ಎಲ್ಲ ತೆಗೆದಾಕಿ. ಇಲ್ಲಾಂದ್ರೆ ನಿಮಗೆ ಇಮಿಡಿಯೇಟ್ ಬೇಕು ಅಂದ್ರೆ ಆಗೋದಿಲ್ಲ ಅನಿಸ್ತೈತಿ ಇದು ನನಗೆ. ಯಾಕಂದ್ರೆ ಅದು ಟೇಸ್ಟ್ ಅನ್ಸಂಗಿಲ್ಲ. ನೋಡ್ರಿ ಎಷ್ಟು ಚೆನ್ನಾಗೈತೆ ಸೊಪ್ಪು ಮಾತ್ರ. ನನಗೆ ಇತ್ತೀಚೆಗೆ ಇದ್ರ ಸೊಪ್ಪಿನ ಪಲ್ಯ ಮತ್ತು ಉದಕ ಭಾಳ ಅಂದ್ರೆ ಭಾಳ ಇಷ್ಟ ಆಗತೈತಿ. ನಮ್ಮೂರಲ್ಲೆಲ್ಲ ನಮ್ಮ ತವ್ರ ಮನೆಯಲ್ಲಿ ಇದೆಲ್ಲ ಮಾಡ್ತಿರ್ಲಿಲ್ಲ. ನಾವು ಇಲ್ಲಿ ಬಂದ ಮೇಲೆನೆ ಇದನ್ನ ಊಟ ಮಾಡೋದು ಕಲ್ತಿರೋದು. ಮಾಡೋದು ಕಲ್ತಿರೋದು. ನನಗೆ ಇದ್ರ ಟೇಸ್ಟು ಇದ್ರ ಉದಕ ಅಂತೂ ಭಾಳ ರುಚಿ ಅನ್ನಿಸ್ತೈತಿ. ಭಾಳ ಇಷ್ಟ ಆಕೈತಿ. ನಾ ಒಂದು ವಾರ ಬಿಟ್ಟು ಒಂದು ವಾರ ತಂದೆ ತರ್ತೇನೆ, ಮಿಸ್ ಮಾಡೋದೇ ಇಲ್ಲ. ಮತ್ತು ಇದು ಹೆಲ್ತಿಗೂ ಚಲೋ ಅನ್ನಿಸ್ತೈತಿ. ನಾನು ಸೊಪ್ಪು ಸೋಸ್ಕೊಂತ ಕುಂತೆ ಅಷ್ಟೈತಿ, ನಮ್ಮ ಮನೆಯವರು ನನಗೆ ಹೆಲ್ಪ್ ಮಾಡಕ್ಕಂತ ಬಂದ್ರು. ನೋಡ್ರಿ ಈ ಥರ ಬಿಡಿಸ್ಕೋಬೇಕದು. ನಾನು ಇದನ್ನ ಒಂದು ಮಧ್ಯಾಹ್ನನ ತೆಗೆದಿಟ್ಬಿಟ್ಟಿದ್ದೆ ಕವರ್ನಾಗನ. ಕವರ್ ಸಮೇತನ ಸೊಪ್ಪು ತೆಗೆದಿಟ್ಟಿದ್ದೆ. ಅದು ಆಲ್ರೆಡಿ ಎಲ್ಲ ಕೋಲ್ಡ್ ಆಗಿರೋದು ನಮ್ಮ ನಾರ್ಮಲ್ ಇದಕ್ಕೆ ಬಂದ್ಬಿಟ್ಟಿತ್ತು. ಅದಾದ್ಮೇಲೆ ನಾವು ಸಾಯಂಕಾಲನೇ ಎಲ್ಲ ಸೊಪ್ಪು ಸೋಸ್ಕೊಂಡ್ ಕುಂತ ಅಷ್ಟೈತಿ. ನಮ್ಮ ಮನೆಯವ್ರನ್ನ ಹೆಲ್ಪ್ ಮಾಡಕ್ ಬಂದ್ರು. ನೋಡ್ರಿ ಈ ತರ ಕಡ್ಡಿ ಬರ್ಬೇಕದು. ಅಷ್ಟು ಚೆನ್ನಾಗಿ ಸೊಪ್ಪು ಸೋಸ್ಬೇಕು. ಇಲ್ಲ ಅಂದ್ರೆ ಬಾಯಾಗೆಲ್ಲ ಅದು ಕಡ್ಡಿನೇ ಸಿಗ್ತಾ ಇರ್ತೈತಿ. ನೋಡ್ತಾ ಇರ್ಬೋದು ನೀವು, ಅಬ್ಸರ್ವ್ ಮಾಡ್ರಿ ಎಷ್ಟು ಕ್ಲೀನ್ ಆಗಿ ಸೊಪ್ಪು ಬಿಡಿಸ್ಕೊಂಡಿದ್ದೇವಿ ಅಂತ. ನಮ್ಮ ಮನೆಯವರು ಹೆಲ್ಪ್ ಮಾಡಿದ್ರು ನನಗೆ. ನಾವು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಊಟ ಮಾಡ್ತೇವೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರ್ತೈತಿ ಯಾವುದೇ ಅಡುಗೆ ಆದ್ರೂ. ನೋಡ್ರಿ ಇಷ್ಟು ಚೆನ್ನಾಗೈತಿ. ಆದ್ರೂ ಒಂದೊಂದು ದಳ ಇದ್ದೇ ಇರ್ತೈತಿ ಇದು. ಇಷ್ಟು ಚೆನ್ನಾಗಿ ನಮ್ಮ ಮನೆಯವರು ನೋಡ್ಬೋದು ನೀವು. ಎಷ್ಟು ನೋಡ್ರಿ ಅದ್ರಾಗ ಮಿಸ್ ಆಗಿ ಒಂದು ಕಡ್ಡಿ ಥರನೇ ಬಂದ್ಬಿಟ್ಟೈತಿ. ಈ ಥರನೂ ಮಾಡ್ತಾರೆ. ಈ ಥರ ಕಡ್ಡಿ ಸಮೇತನ ಮಾಡೋರು ಮಾಡ್ತಾರೆ. ಆದ್ರೆ ನನಗೆ ಅಷ್ಟು ಲೈಕ್ ಆಗಂಗಿಲ್ಲ. ಈ ಥರ ಕ್ಲೀನಾಗಿ ಬಿಡಿಸ್ಕೊಂಡು ಮಾಡಿದ್ರನ ಟೇಸ್ಟ್ ಆಕೈತಿ. ನನ್ನ ಮಗನು ನಮ್ಮ ಮನೆಯವರು ಗೇಮ್ ಆಡ್ಕೊಂತ ಕುಂತಿದ್ರು ನೋಡ್ರಿ ಕ್ಯಾರಮ್ ಬೋರ್ಡ್ ಒಳಗೆ. ನನಗೂ ಕರೆದ್ರು. ನನಗೆ ಅಷ್ಟು ಇಷ್ಟನೂ ಆಗಲ್ಲ ಇದು ಆಟ ಆಡೋಕೆ. ನನಗೆ ಬರೋದಿಲ್ಲ, ನಾನು ಕರೆಯೋಕೆ ಹೋಗ್ಬೇಡ್ರಿ ಅಂದೆ. ಆದ್ರೆ ನನ್ನ ಮಗ ಭಾಳ ಫೋರ್ಸ್ ಮಾಡಿ ನನಗೆ ಕುಂದ್ರಿಸ್ಕೊಂಡ ಆಟ ಆಡಿದ್ವಿ ಮೂವರು ಸೇರ್ಕೊಂಡು. ಅದು ವಿಡಿಯೋ ಸ್ಕಿಪ್ ಆಗಿತ್ತು ನೋಡ್ರಿ. ಇವ್ರದ್ದು ನಾನು ಸೊಪ್ಪು ಸೋಸ್ಕೊಂತ ವಿಡಿಯೋ ಮಾಡಕತ್ತಿದ್ದೆ. ನನ್ನ ಮಗ ನೋಡ್ರಿ ವಿಡಿಯೋನು ಟಿವಿನೂ ನೋಡಕತ್ತಿದ್ದ, ಗೇಮ್ ಆಡಕತ್ತಿದ್ದ. ಸೊಪ್ಪೆಲ್ಲ ನಾನು ಕ್ಲೀನ್ ಮಾಡಿದೆ. ನಮ್ಮ ಮನೆಯವ್ರನ್ನ ಸೊಪ್ಪು ಕ್ಲೀನ್ ಮಾಡ್ಕೊಟ್ಟು ಅವರು ಇಬ್ಬರು ತಾಯಿಂದೆ ಮಗನು ಆಟ ಆಡಕ್ಕಂತ ಕೂತ್ಕೊಂಡ್ರು. ನಾನು ಒಂದೊಂದೇ ಇರೋದೆಲ್ಲ ಕ್ಲೀನ್ ಮತ್ತೆ ಬಿಡಿಸ್ಕೊಂತ ಕುಂತಿದ್ದೆ. ನೋಡ್ರಿ ಈ ಥರ ಕಡ್ಡಿ ಬಿಡಿಸ್ಕೋಬೇಕು. ಅದಾದ್ಮೇಲೆ ಮತ್ತೆ ನಾನು ಸೊಪ್ಪೆಲ್ಲ ಕಟ್ಟಿ ಫ್ರಿಜ್ ಒಳಗಿಟ್ಟೆ. ನೋಡ್ರಿ ನಾನು ಬೆಳಗ್ಗೆ ಮತ್ತೆ ಅದನ್ನ ಫ್ರಿಜ್ಜಿಂದ ಸೊಪ್ಪು ತೆಗೆದು ಜೋಳ ಎಡೆ ಜಲ್ದಿ ಇರ್ತೈತಲ್ಲ ಅದ್ರಾಗ ಹಿಡಿಯಾಕತ್ತ ನೋಡ್ರಿ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಕಡ್ಡಿ ಅದ್ರೊಳಗನ ಇಳಿಯಾಕತ್ತೈತಿ ಕೆಳಗ ಕಡ್ಡಿ ಬರಾಕತ್ತವು. ಈ ತರ ಕ್ಲೀನ್ ಮಾಡ್ಕೊಂಡಷ್ಟು ಪಲ್ಯ ಅಂತೂ ಭಾಳ ಟೇಸ್ಟ್ ಆಕತಿ. ನಾನು ಮಾಡೋ ಮೆಥಡ್ ನಾನು ಹೇಳಾಕತ್ತೇನೆ ನೋಡ್ರಿ. ಯಾರ್ಯಾರು ಯಾವ್ಯಾವ ತರ ಮಾಡ್ತಾರ ನಂಗೆ ಗೊತ್ತಿಲ್ಲ. ಬಟ್ ನನಗೆ ಈ ತರ ಮಾಡಿದ್ರೇನೆ ಇಷ್ಟ ಆಗೋದು. ಮತ್ತೆ ಅದ್ರಾಗ ಒಂದೊಂದು ಹಳದಿ ಎಲೆ ಇರೋದು ಅದನ್ನು ತೆಗೆದು ಹಾಕ್ತಾ ಇದ್ದೆ. ಈ ತರ ಮಾಡೋದ್ರಿಂದ ನಮ್ಗೆ ಚೆನ್ನಾಗೂ ಅನಿಸ್ತೈತಿ ಪಲ್ಯ ಆತೂನು. ಮತ್ತು ಅದಾದ್ಮೇಲೆ ಮತ್ತೆ ಒಂದು ಸ್ವಲ್ಪ ನೀರಿನಾಗ ಸೊಪ್ಪೆಲ್ಲ ಹಾಕಿ ಅದನ್ನು ಕ್ಲೀನಾಗಿ ತೊಳ್ಕೊಬೇಕು ನೋಡ್ರಿ. ಇದು ಈ ತರ ನೋಡ್ರಿ ಜಲ್ದಿ ಹಿಡಿಯಕತ್ತೀನಿ. ಇದು ತರ ಜಲ್ದಿ ಹಿಡಿದ್ರೆ ಒಂದೊಂದೇ ಕಡ್ಡಿ ಇರೋದೆಲ್ಲ ನಮಗೆ ಅದು ಕಾಣ್ತಿರಲ್ಲ. ಒಂದೊಂದ್ಸಲ ಅದ್ರಾಗ ಜಲ್ದಿ ಒಳಗೆ ಇಳಿದ್ ಬಿಡ್ತೈತಿ. ಮತ್ತು ನಾವು ನೀರಿನೊಳಗೆ ಸೊಪ್ಪು ತೊಳೆಯಕ್ಕೆ ಹಾಕಿದಾಗ ಅದ್ರಾಗೂ ಕಡ್ಡಿ ಇರೋದೆಲ್ಲ ಕೆಳಗ ಕುಂತಿರ್ತೈತಿ. ಸೊಪ್ಪೆಲ್ಲ ನಮ್ಗೆ ಕ್ಲೀನಾಗಿ ಮಾಡ್ಕೊಂಡು ಮತ್ತೆ ಬೇಳೆಗೆ ಹಾಕ್ಕೋಬೋದು. ನಾನು ಒಂದು ವಿಜಲ್ ಕೂಗ್ಸಕ್ಕಂತ ಬೇಳೆ ಬೇಯಕ್ಕೆ ಇಟ್ಟ ನೋಡ್ರಿ.
ನೋಡ್ರಿ ನೀವು ನೋಡ್ತಿರ್ಬೋದು ಸೊಪ್ಪು ಎಷ್ಟು ಚೆನ್ನಾಗಿ ಫ್ರೆಶ್ ಐತಿ ಮತ್ತೆ ಎಷ್ಟು ಕ್ಲೀನಾಗಿ ಸೊಪ್ಪು ಕ್ಲೀನ್ ಮಾಡಿದ್ದೇನೆ ಅಂತ ನಿಮಗೆ ಗೊತ್ತಾಗ್ತಿರ್ಬೋದು. ನಾನು ಬೇಳೆ ಅದೇ ಒಂದು ಕುಕ್ಕರ್ನಾಗ ಒಂದೇ ವಿಸಲ್ ಬೇಳೆ ಬೇಯಿಸಿದೆ. ಸ್ವಲ್ಪ ಗಟ್ಟಿ ಗಟ್ಟಿನೇ ಇರಬೇಕು. ಇದು ಮತ್ತೆ ಸೊಪ್ಪು ನಾವು ಕ್ಲೀನಾಗಿ ತೊಳೆದು ಹಾಕಿದ್ಮೇಲೆ ಆವಾಗ ಒಂದು ಸ್ವಲ್ಪ ಬೇಯ್ದು ಬಿಡ್ತೈತಿ. ಇಲ್ಲ ಪೂರ್ತಿ ಹಣ್ಣಾಗಂಗೆ ಬೇಯ್ತು ಅಂದ್ರೆ ಇದು ಬೇಳೆ ಪಲ್ಯ ಸೊಪ್ಪು ಪಲ್ಯ ಟೇಸ್ಟ್ ಬರಂಗಿಲ್ಲ. ಅಷ್ಟು ನನಗೆ ಇಷ್ಟ ಆಗಲ್ಲ. ಸ್ವಲ್ಪ ಕಾಳು ಕಾಳು ಸೊಪ್ಪು ಅದು ಭಾಳ ಟೇಸ್ಟ್ ಅನ್ನಿಸ್ತೈತಿ. ನಾನು ಇದನ್ನು ಮತ್ತೆ ಓಪನ್ ಆಗೇ ಬಿಟ್ಟು ಲಿಡ್ ಕ್ಲೋಸ್ ಮಾಡಿಲ್ದಾನೆ ಬ್ಯಾಳಿ ಸೊಪ್ಪು ಮತ್ತು ಬೇಯಿಸ್ಕೊಳಗತ್ತೆ ನೋಡ್ರಿ. ಕಾಳು ಇರ್ಬೇಕೇನೋ ಅದು ಬೇಳೆ ಒಂದೇ ವಿಸಲ್ ಕೂಗಿಸಿ ವಿಸಲ್ ತೆಗೆದ್ರೂ ಪರವಾಗಿಲ್ಲ, ಆ ಥರ ಇರ್ಬೇಕು ಬೇಳೆ. ನೋಡ್ರಿ ಮಿಕ್ಸ್ ಮಾಡಾಕತ್ತೇನೆ ಈಗ ನಾನು ವಿಡಿಯೋ ಆನ್ ಮಾಡಿ ಇಟ್ಬಿಟ್ಟೆ ಅಂದ್ರೆ ಸಾಕು, ನನ್ನ ಮಗ ಎಲ್ಲರ ಬಂದು ಬಿಡ್ತಾನ. ಅವನು ಸ್ನಾನ ಮಾಡ್ಕೊಂಡು ಪೌಡ್ರ್ ಎಲ್ಲ ಹಚ್ಕೊಂಡು ತಾನೇ ರೆಡಿಯಾಗಿ ಬಂದು ಆಮೇಲೆ ಇದನ್ನ ನೋಡಕತ್ತಾನ ವಿಡಿಯೋನ. ನಾನು ನೋಡೇ ಇಲ್ಲ ಅದು, ನನ್ನ ಪಾಡಿ ನಾನು ಅಡುಗೆ ಮಾಡಕತ್ತೀನಿ. ಅವನಿಗೆ ಒಂಥರ ಇಷ್ಟ ವಿಡಿಯೋ ಮಾಡಕತ್ರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ನು ನನ್ನ ಮರ್ತರೂ ಅವನೇ ನನಗೆ ಹೇಳ್ತಾನೆ ಅಮ್ಮ ವಿಡಿಯೋ ಮಾಡು ಅಂತೇಳಿ. ನಿಜ ನನಗೆ ನಮ್ಮ ಮನೆಯವರು ನನ್ನ ಮಗನು ಭಾಳ ಸಪೋರ್ಟ್ ಮಾಡ್ತಾರೆ. ನನ್ನ ಮಗ ಅಷ್ಟು ಸಣ್ಣವನಿದ್ರೂ ಅಷ್ಟು ಸಪೋರ್ಟ್ ಮಾಡ್ತಾನೆ. ನೋಡ್ರಿ ಈಗ ನಾನು ಬೇಳೆನ ಸೊಪ್ಪನ್ನು ಬಸ್ಕೊಳಕತ್ತೀನಿ. ಅದೇ ಕಟ್ಟನ್ನು ನಾವು ಉದ್ಕ ಮಾಡೋದು, ಅದು ಅಂದ್ರೆ ಭಾಳ ರುಚಿ ಆಕತಿ. ಈ ಥರ ನಾನು ಒಂದು ಸ್ಪೂನಲ್ಲಿ ಸೋಸ್ಕೊಳಕತ್ತೀನಿ. ಇಲ್ಲ ಅಂದರೆ ಜಾಡ್ರಿ ಥರದ್ದು ಒಂದು ತಟ್ಟೆ ಥರ ಬರ್ತೈತಿ, ಅದರೊಳಗನೆ ಸೊಪ್ಪು ಸಮೇತನ ಹಾಕ್ಬಿಟ್ರೆ ಬೇಳೆ ಸೊಪ್ಪು ಸಮೇತನ ಅದು ಕೆಳಗೆ ಕಟ್ಟೆ ಇಳ್ಕೊಂಡ್ಬಿಡ್ತೈತಿ. ಬಟ್ ನಮ್ಮ ಮನೆಯಲ್ಲಿ ಮೇಲೆ ಇಟ್ಬಿಟ್ಟಿದ್ದೀವಿ, ನನಗೆ ಅದು ಅಷ್ಟು ಯೂಸ್ ಆಗಲ್ಲ ಅಂತೇಳಿ. ಅದಕ್ಕೋಸ್ಕರ ನಾನು ಈ ಥರ ಚಮಚ ಇತ್ತು ತೂತಿರೋದು, ಅದರಲ್ಲೇ ಫಸ್ಟ್ ಬಸ್ಕೊಂಡು ತಟ್ಟಿ ಮುಚ್ಚಿ ಕುಕ್ಕರಿಗೆ. ಅದಾದಮೇಲೆ ನಾನು ಈ ಥರ ಸ್ಪೂನಲ್ಲೇ ತಕ್ಕೊಂಡೆ. ಅದು ಕ್ಲೀನಾಗೆ ಬರ್ತೈತಿ ಅಂತ ಏನು ಇದು ಅನ್ಸಂಗಿಲ್ಲ. ಅದಾದ್ಮೇಲೆ ನಾನು ಉದ್ಕಕ್ಕೆ ಈರುಳ್ಳಿ ಕೊಬ್ಬರಿನ ಹುರ್ಕೊಳಕತ್ತೆ ನೋಡ್ರಿ. ಇದಕ್ಕೆ ನಾನು ಈರುಳ್ಳಿ ಆಲ್ರೆಡಿ ಕೊಬ್ಬರಿನೂ ಹುರಿಯೋಕೆ ಹಾಕಿದ್ದೀನಿ. ಒಂದು ಸ್ಪೂನಷ್ಟರ ಎಣ್ಣೆ ಹಾಕಿ ಸ್ವಲ್ಪ ಹುರಿಬೇಕು. ಅದಾದಮೇಲೆ ನಾವು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ನೋಡ್ರಿ ಹಸಿಕಾಯಿ ಹಾಕಕತ್ತೀನಿ ನಂಗೆ ಖಾರ ಬೇಕಾಗಿತ್ತು ಸ್ವಲ್ಪ, ಅದಕ್ಕೆ ಜಾಸ್ತಿನೇ ಹಾಕಕತ್ತೀನಿ. ನಾವು ಹುಷಾರಿಲ್ದಾಗಿಂದ ಸಪ್ಪಿ ತಿಂದು ಬಾಯೆಲ್ಲ ಕೆಟ್ಟಂಗೆ ಆಗ್ಬಿಟ್ಟಿತ್ತು. ನಿಜ ಇದೆರಡು ಪಲ್ಯ ಬಿಸಿ ರೊಟ್ಟಿ ಈ ಸೊಪ್ಪಿನ ಪಲ್ಯ ತಿಂದು ತಿಂದು ನಿಜ ನನಗೆ ಒಂಥರ ಏನೋ ಶಕ್ತಿನ ಬಂದಂಗೆ ಆಗ್ಬಿಡ್ತು. ಅಷ್ಟು ಚೆನ್ನಾಗಿ ಹೆಲ್ತಿಗೆ ಚೆನ್ನಾಗಿತ್ತು. ನನಗಂತೂ ಭಾಳ ಲೈಕ್ ಆಯ್ತು, ಭಾಳ ರುಚಿಯಾಗಿತ್ತು. ಮತ್ತು ಸ್ವಲ್ಪ ಕರಿಬೇವು ಕೊತ್ತಂಬರಿನೂ ಹಾಕ್ಯಾಳಕತ್ತೇನೆ. ಆಲ್ರೆಡಿ ನೋಡ್ರಿ ಎಷ್ಟು ಚೆನ್ನಾಗಿ ಹುರ್ತೈತಿ ಎಲ್ಲ ಮಸಾಲೆನೂ. ಈ ಥರ ನಾವು ಚೆನ್ನಾಗಿ ಹುರ್ಕೊಂಡು ಅಷ್ಟು ಉದ್ಕನ್ನು ಭಾಳ ಟೇಸ್ಟ್ ಬರ್ತೈತಿ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿರಲ್ಲ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಈರುಳ್ಳಿ, ಕೊಬ್ಬರಿ ಮತ್ತು ಜೀರಿಗೆ ಸ್ವಲ್ಪ ಬೇಕಂದರೆ ಕೊತ್ತಂಬರಿ ಕಾಳು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಅಷ್ಟು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಕ್ಕೆ ಹೋಗಿಲ್ಲ. ಇದಕ್ಕೆ ನಾವು ಎಷ್ಟು ಕಮ್ಮಿ ಆಗ್ತೇವೆ ಅಷ್ಟು ರುಚಿ ಆಕತಿ. ಇದು ಜೀರಿಗೆ ಹಾಕಕತ್ತೆ ನೋಡ್ರಿ. ಇವಾಗ ನಾನು ಜಾಸ್ತಿ ಏನು ಜೀರಿಗೆ ಹಾಕಿಲ್ಲ, ಸ್ವಲ್ಪ ಹಾಕಿದ್ದೀನಿ. ಮತ್ತು ನಾನು ಸ್ವಲ್ಪ ಕೊತ್ತಂಬರಿ ಕಾಳು ಹಾಕ್ಯಾಳಕತ್ತೇನೆ. ಸ್ವಲ್ಪ ಹಾಕ್ಕೋಬೇಕು, ಇದು ಜಾಸ್ತಿ ಹಾಕ್ಯಬಾರ್ದು. ಯಾಕಂದರೆ ನಾವು ಮಸಾಲೆ ಜಾಸ್ತಿ ಹಾಕ್ಯಂದ್ವಿ ಅಂದ್ರೆ ಈ ಉದ್ಕ ನುಗ್ಗೆ ಸೊಪ್ಪಿನ ಟೇಸ್ಟ್ ಬರಂಗಿಲ್ಲ, ಫ್ಲೇವರ್ ಬರಂಗಿಲ್ಲ. ನಾವು ಎಷ್ಟು ಕಮ್ಮಿಯಾಗಿ ಇಂಗ್ರೀಡಿಯೆಂಟ್ಸ್ ಹಾಕ್ತೇವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರ್ತೈತಿ. ನೋಡ್ರಿ ಇವಾಗ ನಾನು ಸೊಪ್ಪು ಬೇಯಿಸಿಟ್ಕೊಂಡಿದ್ನಲ್ಲ ಬೇಳೆ ಸೊಪ್ಪನ್ನು, ಅದೇ ಕುಕ್ಕರ್ನೊಳಗನ ನಾನು ಸೊಪ್ಪಿನ ಪಲ್ಯ ಮಾಡಾಕತ್ತೀನಿ. ಅದೇ ನುಗ್ಗೆ ಸೊಪ್ಪಿನ ಪಲ್ಯನ. ಅದು ಮತ್ತೆ ನಾನು ಪಾತ್ರೆ ತೊಳ್ಕೊಳಕ್ಕೆ ಹೋಗಿಲ್ಲ. ಮತ್ತು ಅದಕ್ಕೆ ಏನಾದರೂ ಕಮೆಂಟ್ಸ್ ಹಾಕ್ಬೇಡ್ರಿ. ನಿಮ್ಮ ಕುಕ್ಕರ್ ನೋಡ್ರಿ, ನಿಮ್ದು ಒಲೆ ನೋಡ್ರಿ, ಅದಕ್ಕಂತಲೇ ಒಂದು ಸ್ವಲ್ಪ ಜನ ಕಾಯ್ಕೊಂಡು ಕುಂತಿರ್ತಾರೆ. ಕೆಲಸ ಇರಂಗಿಲ್ಲ ಏನೋ ಗೊತ್ತಿಲ್ಲ, ನೋಡಂಗಿದ್ರೆ ನೋಡಬೇಕು, ಇಲ್ಲಾಂದರೆ ಸುಮ್ಮನೆ ವಿಡಿಯೋನ ಸ್ಕಿಪ್ ಮಾಡ್ಕೊಂತ ಹೋಗ್ತಿರ್ಬೇಕು. ದುಡ್ಡು ಕೊಡ್ಲಿಲ್ದೇ ಹಂಗೆ ಬೇಡ ಕಮೆಂಟ್ಸ್ ಎಲ್ಲ ಹಾಕ್ಯಂಡು ಕುಂದಿರ್ತಾರೆ. ದುಡ್ಡು ಕೊಡೋದಾಗಿದ್ರೆ ಅದೇ ಒಂದು ಕೆಲಸ ಅನ್ಕೊಂಡು ಕುಂದಿರ್ತಿದ್ರನ ಗೊತ್ತಿಲ್ಲ. ನೋಡ್ರಿ ನಾನು ಈರುಳ್ಳಿನೂ ಮತ್ತು ಹಸಿಮೆಣ್ಸಿನ್ಕಾಯಿನೂ ಹೆಚ್ಚಿ ಎಣ್ಣೆ ಒಳಗೆ ಫ್ರೈ ಮಾಡಕ್ಕೆ ಹಾಕಿದ್ದೆ. ಅದಾದ್ಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಬೇಳೆ ಸೊಪ್ಪು ಹಾಕಿ ಮಿಕ್ಸ್ ಮಾಡಕತ್ತೇನೆ ನೋಡ್ರಿ ಈಗ ಅದನ್ನು. ಮತ್ತು ಸೈಡಿಗೆ ಉದ್ಕನು ರೆಡಿ ಆಗತೈತಿ. ಅದಾದಮೇಲೆ ಬಿಸಿ ಬಿಸಿ ರೊಟ್ಟಿ. ನಮಗೆ ಈ ಸೊಪ್ಪಿನ ಪಲ್ಯ ರೊಟ್ಟಿ ಅಂದ್ರೆ 1-2 ಹೊಟ್ಟಿ ಇದ್ದಂಗೆ ನೋಡ್ರಿ. ಬೆಳಗ್ಗೆ ಈ ಥರ ರೊಟ್ಟಿ 1-2-3 ರೊಟ್ಟಿ ತಿಂದ್ಬಿಟ್ರೆ ಊಟ ಮಾಡೋದೇ ನಾವು ಒಮ್ಮರಿ ರಾತ್ರಿಗೆ ಅಷ್ಟು ಚೆನ್ನಾಗಿ ನಮಗೆ ಹೊಟ್ಟೆ ಫುಲ್ ಆಗ್ತೈತಿ. ಮತ್ತು ಹೊಟ್ಟೆ ಪದೇ ಹಸುವೇ ಆಗಂಗಿಲ್ಲ. ನೀವು ಒಂದ್ಸಲ ಈ ಥರ ಟೇಸ್ಟ್ ನೋಡ್ರಿ. ನಮಗಂತೂ ರೊಟ್ಟಿ ಇಲ್ಲದಿದ್ರೆ ಅಂದ್ರೆ ಒಂದಿನ ರೊಟ್ಟಿ ತಿನ್ಲಿಲ್ಲ ಅಂದ್ರೆ ಹೊಟ್ಟೆನ ತುಂಬಿತ್ತು. ಇವತ್ತು ನಾವು ಊಟ ಮಾಡಿದ್ದೀವಿ ಅಂತ ನಮಗೆ ಅಂತಂಗಿಲ್ಲ. ನಾವು ಯಾವುದೇ ನಾಷ್ಟ ಮಾಡಲಿ, ದೋಸೆ, ಪಡ್ಡು, ಇಡ್ಲಿ, ಯಾವುದಾದ್ರೂ ನಾಷ್ಟ ಮಾಡಿದ್ರೆ ನಮಗೆ ರೊಟ್ಟಿ ತಿಂದಷ್ಟು ಸಮಾಧಾನನೂ ಆಗಂಗಿಲ್ಲ. ರೊಟ್ಟಿ ತಿಂದಷ್ಟು ಹೊಟ್ಟೆನೂ ತುಂಬಂಗಿಲ್ಲ.
ನೋಡ್ರಿ ಈಗ ನಾನು ಬಿಸಿ ನೀರು ಕಾಸಿ ಹಾಕೊಂಡಿದೀನಿ. ಅದಾದ್ಮೇಲೆ ಚೆನ್ನಾಗಿ ನಾದ್ಕೋಬೇಕು. ಮೇನ್ ಆಗಿ ರೊಟ್ಟಿನ ನಾವು ಇಷ್ಟು ಚೆನ್ನಾಗಿ ನಾದ್ತವೋ ರೊಟ್ಟಿ ಅಷ್ಟೇ ಚೆನ್ನಾಗಿ ಬರ್ತಾವ ನೋಡ್ರಿ. ಈ ತರ ನನ್ನ ಮಗಗೂ ಸ್ಕೂಲ್ ಟೈಮ್ ಆಗ್ತತಿ ಅಂತೇಳಿ ನಾನು ಸ್ವಲ್ಪ ಅರ್ಧ ಹಿಟ್ಟು ಮತ್ತೆ ಎತ್ತಿಟ್ಕೊಂಡೆ. ಮತ್ತಿನ್ನ ಅರ್ಧನ ಚೆನ್ನಾಗಿ ಸ್ವಲ್ಪ ತಳ್ಳಗ ನಾದ್ಕೊಳಕತ್ತೇನಿ. ನಾನು ಎಲ್ಲ ಪೂರ್ತಿ ಎಲ್ಲ ಕರೆಕ್ಟ್ ಒಂದೇ ಹಿಟ್ಟು ನಾದ್ಕೊಂಡ್ಬಿಟ್ಟೆ ಅಂದ್ರೆ ನಂಗೆ ಅದು ಸ್ವಲ್ಪ ಪಿಸ್ಕ ಆಗ್ಬಿಡ್ತೈತಿ ಬರ್ತಾ ಬರ್ತಾ. ನೋಡ್ರಿ ನಾನು ಹಂಚು ಹೊಸ ತಂದಿದ್ದೆ, ಅದನ್ನ ಕ್ಲೀನ್ ಮಾಡಿ ಮತ್ತ ಒಂದ್ ಟಿಶ್ಯೂ ತಗೊಂಡು ಎಣ್ಣೆ ಹಾಕಿ ಅದನ್ನ ಮತ್ತ ಕ್ಲೀನ್ ಮಾಡ್ಕೊಳಕತ್ತೇನಿ. ಅದು ಅಂತೂ ಬಹಳ ಚೆನ್ನಾಗಿ ಬಂದೈತಿ ಹಂಚು ಮಾತ್ರ. ನಾನು ಸಂತಿಯೊಳಗೆ ತಗೊಂಬಂದಿದ್ದೆ. ಫಸ್ಟಿಗೆ ನಾನು 2 ಹಂಚಿದ್ವು, ಅವ್ ರೊಟ್ಟಿ ಅಂದ್ರೆ ಬಹಳ ಒತ್ತುತ್ತಿದ್ವು. ಇನ್ನೊಂದು ಹಂಚು ಸಣ್ಣ ಹಂಚಿತ್ತು, ಅದು ದಪ್ಪ ಇದ್ರೂ ಸಣ್ಣ ಹಂಚಿತ್ತು ನನಗೆ. ಬಟ್ ಆ ರೊಟ್ಟಿ ಫುಲ್ ಬಹಳ ದೊಡ್ಡ ಆಗೋದ್ರಿಂದ ನನಗೆ ಆ ರೊಟ್ಟಿ ಎಲ್ಲ ಹಂಚಿನ ಹೊರಗನೆ ಅರ್ಧ ಬಿದ್ದು ಬಿಡವು. ನೋಡ್ತಿರ್ಬೋದು ನೀವು ಎಷ್ಟು ದೊಡ್ಡ ರೊಟ್ಟಿ ಆಗಿದಾವು ಅಂತೇಳಿ. ರೊಟ್ಟಿ ಆದ್ಮೇಲೆ ನಾನು ನೀರ್ ಹಚ್ಚಕತ್ತೆ ನೋಡ್ರಿ. ರೊಟ್ಟಿದು ವಿಡಿಯೋ ಪೂರ್ತಿ ಬೇಕಂದ್ರೆ ಕಮೆಂಟ್ ಮಾಡ್ರಿ. ವಿಡಿಯೋನ ಮಾಡ್ತೀನಿ ಅದು ಸಪರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಅದಾದ್ಮೇಲೆ ರೊಟ್ಟಿ ಎಲ್ಲ ನನ್ನ ಮಗ ಫಸ್ಟ್ ರೊಟ್ಟಿ ತಿಂತ ನೋಡ್ರಿ. ರೊಟ್ಟಿ ಅಂದ್ರ ಅವನಿಗೆ ರೊಟ್ಟಿ, ಕಾಳು ಪಲ್ಯ, ತರಕಾರಿ ಪಲ್ಯ ಅಂದ್ರ ಬಹಳ ಇಷ್ಟ ಪಡ್ತಾನ. ನಮ್ಮ ಮನ್ಯಾಗ ನಾವೆಲ್ಲರೂ ಜಾಸ್ತಿ ರೊಟ್ಟಿನೇ ತಿನ್ನೋದು. ನಾವು ಒಂದೊಂದ್ ದಿನ ರೊಟ್ಟಿ ಮಾಡ್ಲಿಲ್ದ್ರ ಅಷ್ಟೇ ನಾವು ನಾಷ್ಟಾಗಿ ಮಾಡೋದು. ಅದೇ ಹೇಳಿದ್ನಲ್ಲ, ನಮ್ಮ ಮನೇಲಿ ರೊಟ್ಟಿ ಯಾವಾಗ್ಲೂ ಎನಿ ಟೈಮ್ ರೊಟ್ಟಿ ಇದ್ದೇ ಇರ್ತವು. ರೊಟ್ಟಿ ಇಲ್ದಾನೆ ಇರೋದೇ ಇಲ್ಲ. ನೋಡ್ರಿ ರೊಟ್ಟಿ ಎಲ್ಲ ಮಾಡಿದ್ಮೇಲೆ ನಮ್ಮ ಮನೆಯವರು ನನ್ನ ಮಗ ಎಲ್ಲ ಊಟ ಮಾಡಿ ಹೋದ್ರು ಹೊರಗ. ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಎಲ್ಲ ಮುಗಿದ್ಮೇಲೆ ನಾನು ಊಟಕ್ಕಂತ ಪಲ್ಯ ಮತ್ತು ಉದಕ ಎಲ್ಲ ಹಚ್ಕೊಂಡು ಬಿಸಿ ರೊಟ್ಟಿ ತಿನ್ನಕಂತ ರೆಡಿ ಮಾಡ್ಕೊಳಕತ್ತಿದ್ದೆ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನೋಡ್ರಿ ಈ ಥರದ ವೆರೈಟಿ ಅಡುಗೆ ಮತ್ತು ವ್ಲಾಗ್ಸ್ ಎಲ್ಲ ಬರ್ತಾ ಇರ್ತಾವೆ. ಇನ್ನೂ ಒಳ್ಳೊಳ್ಳೆ ವಿಡಿಯೋಸನ್ನ ಮಾಡ್ತಾ ಇರ್ತೀನಿ. ಸಪೋರ್ಟ್ ಮಾಡಿರಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಬಿಸಿ ಬಿಸಿ ರೊಟ್ಟಿ, ಉದಕ ಪಲ್ಯ ಊಟ ಮಾಡೋಣ ಬರ್ರಿ ಎಲ್ಲರೂ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.